ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಸಂಜಯ ರಾಜ ಧೃತರಾಷ್ಟ್ರನಿಗೆ ಭೀಷ್ಮರ ಮುಖದಿಂದ ಹೇಳಲ್ಪಟ್ಟಿರುವಂತಹ ಶ್ರೀಕೃಷ್ಣನ ಮಹಿಮೆಯನ್ನ ಹೇಳೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭೀಷ್ಮರು ದುರ್ಯೋಧನ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೇಳ್ತಾರೆ. ಅಂದರೆ ದುರ್ಯೋಧನ ಕೇಳ್ತಾನಲ್ವಾ, ನೀವೆಲ್ಲ ಇಷ್ಟು ಪರಾಕ್ರಮಿಗಳಾದರೂ ಕೂಡ ಪಾಂಡವರನ್ನು ಸೋಲ್ಸೋದಕ್ಕಾಗ್ತಾ ಇಲ್ವಲ್ಲ, ಅವರನ್ನು ಕೊಲ್ಲೋದಕ್ಕೆ ಆಗ್ತಾ ಇಲ್ವಲ್ಲ, ಪಾಂಡವರಲ್ಲಿ ಅಂಥದ್ದು ಏನಿದೆ, ಯಾವ ಕಾರಣದಿಂದ ನಾವು ಆ ರೀತಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೇಳಿದಾಗ ಭೀಷ್ಮರು ಹೇಳ್ತಾ ಇದ್ದಾರೆ, ಪಾಂಡವರಿಗೆ ಯಾಕೆ ನಾವು ಕೊಲ್ಲಕ್ಕಾಗ್ತಾ ಇಲ್ಲ ಅಥವಾ ಅವರ ಅವಧ್ಯತೆಗೆ ಒಂದು ಕಾರಣ ಇದೆ. ಅದೇನು ಅಂತ ಅಂದ್ಬಿಟ್ಟು ಈಗ ಹೇಳ್ತಾ ಇದ್ದಾರೆ. ಒಂದು ಘಟನೆಯನ್ನ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ದೇವತೆಗಳು ಮತ್ತೆ ಋಷಿಗಳು ಎಲ್ಲರೂ ಕೂಡ ಆ ಬ್ರಹ್ಮನ ಉಪಾಸನೆಯನ್ನ ಮಾಡ್ತಾ ಇದ್ರು. ಬ್ರಹ್ಮ ಮಧ್ಯದಲ್ಲಿ ಕೂತಿದ್ದ. ಆಮೇಲೆ ತಕ್ಷಣ ಏನಾಯ್ತು ಅಂತಂದ್ರೆ, ಆಕಾಶದಲ್ಲಿ ಒಂದು ತೇಜೋಮಯವಾದಂತಹ ಒಂದು ವಿಮಾನವನ್ನ ನೋಡ್ತಾನೆ ಬ್ರಹ್ಮ. ಆಗ ಅವನಿಗೆ ಗೊತ್ತಾಗುತ್ತೆ ಭಗವಂತನೇ ಬಂದಿರೋದು ಅಂತಂದ್ಬಿಟ್ಟು ಆಗ ಭಗವಂತನಿಗೆ ಪೂಜೆ ಮಾಡಿ ಮತ್ತೆ ತನ್ನ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರೋದನ್ನ ನಾವು ಕೇಳಿದ್ವಿ. ಭಗವಂತನ ಗುಣಗಾನವನ್ನ ಅವನು ಮಾಡ್ತಾ ಇದ್ದಾನೆ. ಬ್ರಹ್ಮ ಭಗವಂತನ ಮಹಿಮೆಯನ್ನ ಗುಣಗಾನವನ್ನ ಮಾಡ್ತಾ ಹೇಳ್ತಾನೆ, ನೀವು ಮಹಾಶೇಷನಾದಂತಹ ಮಹಾವರಾಹ ರೂಪವನ್ನು ಕೂಡ ಧರಿಸ್ಕೊಳ್ಳುವಂಥವ್ರು, ಎಲ್ಲರ ಆದಿ ಕಾರಣರಾಗಿದ್ದೀರಾ. ಕಿರಣಗಳಿದೆಯಲ್ಲ, ಅದೇ ನಿಮ್ಮ ಕೇಶಗಳು. ಪ್ರಭು ನಿಮಗೆ ಜಯವಾಗಲಿ. ಭಗವಂತನ ಗುಣಗಾನವನ್ನು ಮಾಡ್ತಾ ಹೇಳ್ತಾನೆ, ಭೂತ ಭವಿಷ್ಯ ವರ್ತಮಾನದ ಸ್ವಾಮಿ ಕೂಡ ನೀವೇನೆ. ನಿಮ್ಮ ಸ್ವರೂಪ ಸೌಮ್ಯವಾಗಿದೆ. ಮತ್ತೆ ನಾನು ಸ್ವಯಂಭೂ ಬ್ರಹ್ಮ, ನಿಮ್ಮ ಮಗ. ನೀವು ಅಸಂಖ್ಯ ಗುಣಗಳ ಆಧಾರ, ಮತ್ತೆ ಎಲ್ರಿಗೂ ಕೂಡ ಶರಣಾಗತಿಯನ್ನು ಕೊಡುವಂಥವ್ರು. ನಿಮಗೆ ಜಯವಾಗಲಿ. ಮತ್ತೆ ಭಗವಂತನ ಹತ್ರ ಸಾರಂಗ ಧನಸ್ಸಿರುತ್ತೆ. ಅದಕ್ಕೆ ಸಾರಂಗ ಧನಸ್ಸನ್ನು ಧರಿಸ್ಕೊಳ್ಳುವಂಥ ನಾರಾಯಣನೇ, ನಿಮ್ಮ ಮಹಿಮೆಯನ್ನು ತಿಳಿಯೋದು ಬಹಳ ಕಷ್ಟ. ನಿಮಗೆ ಜಯವಾಗಲಿ. ನೀವು ಸಮಸ್ತ ಕಲ್ಯಾಣಮಯ ಗುಣಗಳಿಂದ, ಎಲ್ಲ ರೀತಿಯ ಒಳ್ಳೆ ಗುಣಗಳೆಲ್ಲ ನಿಮ್ಮಲ್ಲಿದೆ ಅಂತ ಹೇಳ್ತಾ ಇರೋದು ಆಯ್ತಾ. ಕಲ್ಯಾಣಮಯ ಗುಣಗಳಿಂದ ಸಂಪನ್ನರಾದಂತಹ ವಿಶ್ವಮೂರ್ತಿ ಮತ್ತೆ ನಿರಾಮಯರಾಗಿದ್ದೀರಾ. ನಿಮಗೆ ಜಯವಾಗಲಿ. ಜಗತ್ತಿನ ಅಭೀಷ್ಟ ಸಾಧನೆಯನ್ನು ಮಾಡುವಂಥ ಮಹಾಬಾಹು ವಿಶ್ವೇಶ್ವರನೇ, ನಿಮಗೆ ಜಯವಾಗಲಿ. ನೀವು ಮಹಾಶೇಷನಾದಂತಹ ಮತ್ತೆ ಮಹಾವರಾಹ ರೂಪವನ್ನು ಧರಿಸ್ಕೊಳ್ಳುವಂಥವ್ರು, ಎಲ್ಲರ ಆದಿ ಕಾರಣರಾಗಿದ್ದೀರಾ. ಕಿರಣಗಳೇ ನಿಮ್ಮ ಕೇಶಗಳು. ಪ್ರಭು ನಿಮಗೆ ಜಯವಾಗಲಿ, ಜಯವಾಗಲಿ. ನೀವು ಕಿರಣಗಳ ಧಾಮ, ದಿಕ್ಕುಗಳ ಸ್ವಾಮಿ, ವಿಶ್ವದ ಆಧಾರ. ಅಂದರೆ ಕಿರಣಗಳೆಲ್ಲ ಭಗವಂತನಿಂದಾನೇ ಬರೋದು. ಕಿರಣಗಳ ಧಾಮ ಅವನು. ಆಮೇಲೆ ದಿಕ್ಕುಗಳು ಏನೇನಿದೆಯೋ ಅದಕ್ಕೆಲ್ಲ ಒಡೆಯ ಅವನು. ವಿಶ್ವಕ್ಕೆ ಆಧಾರ ಅವನು. ಅಪ್ರಮೇಯ ಅವನು. ಮತ್ತೆ ಅವಿನಾಶಿ. ವ್ಯಕ್ತ ಮತ್ತೆ ಅವ್ಯಕ್ತ ಎಲ್ಲವೂ ಕೂಡ ನಿಮ್ಮದೇ ಸ್ವರೂಪವಾಗಿದೆ. ಅಂದರೆ ಕಾಣಿಸೋದು ಕಾಣಿಸದೇ ಇರೋದು ಎಲ್ಲವೂ ಕೂಡ ನಿನ್ನದೇ ಸ್ವರೂಪ. ನೀವು ಇರುವಂತಹ ಸ್ಥಳ ಅಸೀಮವಾಗಿದೆ ಮತ್ತು ಅನಂತವಾಗಿದೆ. ಅಂದರೆ ಅದಕ್ಕೊಂದು ಎಂಡ್ ಅನ್ನೋದೇ ಇಲ್ಲ, ಅಂಥ ಒಂದು ಸ್ಥಳ. ನೀವು ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವಂಥವ್ರು. ನಿಮ್ಮ ಎಲ್ಲ ಧರ್ಮಗಳು ಶುಭವೇ ಆಗಿದೆ. ಅಂದರೆ ಭಗವಂತ ಹೇಳುವಂಥ ಏನೇ ಧರ್ಮ ಇದ್ರೂ ಕೂಡ ಎಲ್ಲವೂ ಒಳಿತು ಮಾಡುವಂಥದ್ದೇ. ನೀವು ಸ್ವಭಾವತಃ ಗಂಭೀರ ಮತ್ತು ಭಕ್ತರ ಕಾಮನೆಗಳನ್ನು ಪೂರ್ಣಗೊಳಿಸುವಂಥವ್ರು. ನಿಮಗೆ ಜಯವಾಗಲಿ. ಬ್ರಹ್ಮನೇ, ನೀವು ಅನಂತ ಭೋಗ ಸ್ವರೂಪರು. ಅಂದರೆ ಇಲ್ಲಿ ಬ್ರಹ್ಮ ಭಗವಂತನಿಗೆ ಬ್ರಹ್ಮ ಅಂತಂದ್ರೆ ಭಗವಂತ, ಒಡೆಯ ಅಂತ ಅರ್ಥ. ಇಲ್ಲಿ ಭಗವಂತನಿಗೆ ಆ ರೀತಿ ಹೇಳ್ತಾ ಇದ್ದಾನೆ, ನೀವು ಅನಂತ ಭೋಗ ಸ್ವರೂಪರು, ನಿತ್ಯರು, ಮತ್ತೆ ಸಂಪೂರ್ಣ ಜೀವಿಗಳನ್ನು ಕೂಡ ಉತ್ಪತ್ತಿ ಮಾಡುವಂಥವ್ರು. ನೀವು ಮಾಡೋದಕ್ಕೆ ಬಾಕಿ ಏನೂ ಇಲ್ಲ. ಅಂದರೆ ಎಲ್ಲ ಮಾಡಿಬಿಟ್ಟಿದ್ದೀರ, ಇನ್ನೇನೂ ಉಳಿದಿಲ್ಲ. ನಿಮ್ಮ ಬುದ್ಧಿ ಪವಿತ್ರವಾಗಿದೆ. ನೀವು ಧರ್ಮದ ತತ್ವವನ್ನು ತಿಳಿಯುವಂಥವ್ರು. ಅಂದರೆ ಧರ್ಮದ ತತ್ವ ಏನಿದೆಯೋ ಅದು ಭಗವಂತನಿಗೇ ಚೆನ್ನಾಗಿ ಗೊತ್ತಾಗೋದು. ಇನ್ನೆಲ್ಲರಿಗೂ ಕೂಡ ಏನೋ ಅಲ್ಪ ಮಟ್ಟಿಗೆ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಮತ್ತೆ ವಿಜಯ ಪ್ರದಾತರಾಗಿರುವಿರಿ. ವಿಜಯವನ್ನು ಕೊಡುವಂಥವನು ಭಗವಂತ. ಪೂರ್ಣ ಯೋಗ ಸ್ವರೂಪ ಪರಮಾತ್ಮನೇ. ನಿಮ್ಮ ಸ್ವರೂಪವು ರಹಸ್ಯವಾಗಿದ್ರೂ ಕೂಡ ಸ್ಪಷ್ಟವಾಗಿದೆ. ಅಂದರೆ ನಮಗೆ ರಹಸ್ಯ ಅನ್ಸದ, ಅದು ರಹಸ್ಯವಾಗಿದ್ರೂ ಯಾರು ಆ ಮಟ್ಟಕ್ಕೆ ತಲುಪುತ್ತೀವೋ ಅವರಿಗೆ ಸ್ಪಷ್ಟವಾಗಿ ಗೋಚರವಾಗುತ್ತದೋ. ಅದಕ್ಕೆ ಇಲ್ಲಿ ನಿಮ್ಮ ಸ್ವರೂಪ ರಹಸ್ಯವಾಗಿದ್ರೂ ಸ್ಪಷ್ಟವಾಗಿದೆ. ಇಲ್ಲಿ ತನಕ ಏನೆಲ್ಲ ಆಗಿದೆಯೋ ಮತ್ತೆ ಏನಾಗ್ತಾ ಇದೆಯೋ ಎಲ್ಲವೂ ಕೂಡ ನಿಮ್ಮದೇ ರೂಪ.
ನೀವು ಸಂಪೂರ್ಣ ಜೀವಿಗಳ ಆದಿಕಾರಣ ಮತ್ತು ಲೋಕ ತತ್ವದ ಸ್ವಾಮಿ. ಭೂತ ಭಾವನೆ ನಿನಗೆ ಜಯವಾಗಲಿ. ನೀವು ಸ್ವಯಂಭೂ. ನಿಮ್ಮ ಸೌಭಾಗ್ಯವು ಮಹಾನ್ ಆಗಿದೆ, ಅಂದರೆ ಮಹತ್ತರವಾಗಿದೆ. ನೀವು ಈ ಕಲ್ಪದ ಸಂಹಾರ ಮಾಡುವಂಥವ್ರು ಮತ್ತು ವಿಶುದ್ಧ ಪರಬ್ರಹ್ಮ ಧ್ಯಾನ ಮಾಡುವುದರಿಂದ ಅಂತಃಕರಣದಲ್ಲಿ ಆವಿರ್ಭಾವವಾಗತ್ತೆ. ಅಂದರೆ ಭಗವಂತ ಹೇಗೆ ನಮಗೆ ಕಾಣಿಸ್ಕೊಳ್ತಾನೆ ಅಂತಂದರೆ ಧ್ಯಾನ ಮಾಡೋದ್ರಿಂದ ಅಂತಃಕರಣದಲ್ಲಿ ಆವಿರ್ಭಾವವಾಗುತ್ತೆ ಅಂತ ಹೇಳ್ತಾನೆ. ನೀವು ಜೀವಿಗಳ ಪ್ರಿಯತಮ ಪರಬ್ರಹ್ಮರಾಗಿದ್ದೀರಾ, ನಿಮಗೆ ಜಯವಾಗಲಿ. ನೀವು ಸ್ವಭಾವತಃ ಸಂಸಾರದ ಸೃಷ್ಟಿಯಲ್ಲಿ ಪ್ರವೃತ್ತರಾಗ್ತೀರಾ. ನೀವೇ ಇಡೀ ಕಾಮನೆಗಳ ಸ್ವಾಮಿ ಪರಮೇಶ್ವರ. ಆಮೇಲೆ ಅಮೃತತ್ವದ ಉತ್ಪತ್ತಿಯ ಸ್ಥಾನ. ಅಮೃತ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತಂದ್ರೆ ಆ ಭಗವಂತನಲ್ಲಿ. ಸತ್ಸ್ವರೂಪ, ಮುಕ್ತಾತ್ಮ ಮತ್ತೆ ವಿಜಯವನ್ನ ಕೊಡುವವರು ಕೂಡ ನೀವೇ. ನೀವೇ ಪ್ರಜಾಪತಿಗಳಿಗೂ ಕೂಡ ಪತಿ. ಪದ್ಮನಾಭ ಮತ್ತೆ ಮಹಾಬಲಿ ಎಲ್ಲವೂ ಕೂಡ ನೀವೇ ಆಗಿದ್ದೀರಾ. ನಿಮಗೆ ಜಯವಾಗಲಿ ಜಯವಾಗಲಿ ಅಂತನ್ಬಿಟ್ಟು ಬ್ರಹ್ಮ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಇನ್ನೂ ಮುಂದುವರೆದು ಏನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.